ಹೆಸರು ಸಂದೇವಣ್ಣ. ನಾನು ಚಿತ್ರದುರ್ಗದಿಂದ ಬಂದಿದ್ದೀನಿ. ಫಸ್ಟು ನನಗೆ ಮನ್ವಂತರ ಗೊತ್ತಾಗಿದ್ದಂದರೆ ನಮ್ಮ ಅಪ್ಪರ ತಂಗಿಯಿಂದ ಅವರು ಫೇಸ್ಬುಕ್ಕಲ್ಲಿ ನೋಡಿದ್ರಂತೆ. ವಿಡಿಯೋ ಶೇರ್ ಮಾಡಿ, ನೋಡು ನಿನ್ನ ಮಗನಿಗೆ ಈ ರೀತಿ ಕನ್ನಡ ಕ್ಲೀನಾಗಿ ಬರೆಯೋಕ್ಕೆ ಬರಲ್ಲ, ನೋಡು ಕಳಿಸ್ತೀನೋ, ಟ್ರೈ ಮಾಡು ಒಂದ್ಸಲಿ ಅಂತೇಳಿ ನಾವು ಅಪ್ಪಾಜಿಗೆ ಹೇಳಿದರು. ನಾವು ಅಪ್ಪಾಜಿ ಇದ್ಬಿಟ್ಟು ಒಂದ್ಸಲಿ ಟ್ರೈ ಮಾಡೋಣ ಅಂತ ಬಂದಿತ್ತು. ಕೌನ್ಸಿಲಿಂಗ್ ಎಲ್ಲ ಮಾಡಿದ್ದಾದಮೇಲೆ ಸರ್ ಇದ್ಬಿಟ್ಟು ಬೇರೆಯವ್ರು ಮಾಡಿರೋ ರೆಫರೆನ್ಸ್ ಪೇಪರ್ ತೋರಿಸಿದ್ರು. ನಿನ್ನ ಹ್ಯಾಂಡ್ ರೈಟಿಂಗ್ ಈ ಥರ ಆಗುತ್ತೆ, ನೀನು ಕನ್ನಡ ಈ ಥರ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ದಂಗೆ ಬರೀತೀಯಾ ಅಂತ ಸರ್ ಹೇಳಿದ ಮೇಲೆ ಹೋಪಿಂದ ಸರ್ ಇದ್ಬಿಟ್ಟು ನೀನು ಇಷ್ಟೇ ಜನಕ್ಕೆ ಕಲ್ತು ಹೋಗ್ತೀಯಪ್ಪ, ನಿನಗೆ ಆ ಉತ್ಸಾಹ ಐತೆ ಅಂತ ಹೇಳಿದರು. ನಾನು ಕಲ್ತಿದ್ದೀನಿ. ಕನ್ನಡ ಒಂದು ಶೀಟಿಗೆ ಕನ್ನಡ ಬರೆದಿದ್ದೀನಿ ಅಂದರೆ ಅದರೊಳಗೆ 3/4 ಶೀಟ್ ಬರೀ ಸ್ಪೆಲ್ಲಿಂಗ್ ಮಿಸ್ಟೇಕು, ರೆಡ್ಡಿಂಗು ಅದರಿಂದ ತುಂಬಿರೋದು. ಇವಾಗ ಕಡಿಮೆ ಆಗಿದೆ, ಪೂರ್ತಿ ಬರ್ತಾ ಇಲ್ಲ, ಅಲ್ಲೋ ಇಲ್ಲೋ ಒಂದೊಂದು ಆಗುತ್ತೆ. ಅದು ನಮ್ಮ ಕೈಲೇನೂ ಇಲ್ಲ. ಆದರೆ ಫಸ್ಟು ನಾನು ಇಂಗ್ಲೀಷು ಪರವಾಗಿರಲಿಲ್ಲ, ಫುಲ್ಲು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತಿರಲಿಲ್ಲ. ಆದರೆ ಆಗೋದು ಜಾಸ್ತಿನೇ ಆಗೋದು. ಆದ್ದರಿಂದ ನಾನು ಇಂಗ್ಲೀಷು ಫಸ್ಟು ನನಗೆ ಫೋನಿಕ್ ಸೌಂಡ್ಸ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಏನೋ ಬಾಯಾಟ ಹೊಡ್ಕೊಂಡು ಆನ್ಸರ್ನ ಬರ್ದು ಪ್ರಾಕ್ಟೀಸ್ ಮಾಡಿ ಆನ್ಸರ್ ಬರೀತಿದ್ದೆ ಇಂಗ್ಲೀಷಲ್ಲಿ. ಆದರೆ ಇಲ್ಲಿಂದ ಬಂದಮೇಲೆ ಯಾವುದೇ ವರ್ಡ್ ಹೇಳಿದ್ರು ನಾನು ಬರೆಯೋಕ್ಕೆ ಕೆಪಾಸಿಟಿ ವಿಜಯ್ ಕುಮಾರ್ ಸರ್ರು ಮತ್ತು ಮನ್ವಂತರ ಟೀಮ್ ನನಗೆ ತಂದುಕೊಟ್ಟಿದೆ. ಆದ್ದರಿಂದ ನಾನು ವಿಜಯ್ ಸರ್ಗೂ ಮತ್ತು ಮನ್ವಂತರ ಟೀಮ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನವನೀತ್. ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಮ್ಮಮ್ಮ ಇದನ್ನು ಮನ್ವಂತರ ಮೊಟ್ಟೆಯಿಂದ ಚಿಟ್ಟೆಗೆ ಅಂತ ವಿಜಯ್ ಕುಮಾರ್ ಸರ್ ಹೇಳೋದನ್ನ ಫೇಸ್ಬುಕ್ಕಲ್ಲಿ ನೋಡಿದರು. ಫೇಸ್ಬುಕ್ಕಲ್ಲಿ ನೋಡಿ ಈಗ ನನಗಿರೋ ಪ್ರಾಬ್ಲಮ್ಸ್ ಏನೇನಿದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೋದು, ಈಗ ಒಂದು ಪೇಜ್ ಕನ್ನಡ ಈಗ ಆನ್ಸರ್ಸ್ ಎಲ್ಲ ಬರಬೇಕಾದ್ರೆ ತುಂಬ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋದು, ಅದನ್ನೆಲ್ಲ ವಿಜಯ್ ಸರು ಕ್ಲಿಯರಾಗಿ ಹೇಳಿದ್ರಿಂದ ಆಯಿತು ಈ ಥರ ಇದೆ ಪ್ರೋಗ್ರಾಮು, ಒಂದು ಸತಿ ನೋಡು ಕೌನ್ಸಿಲಿಂಗ್ ಹೋಗಿ ಅಂತ ಹೇಳಿದ್ರು. ಅದಕ್ಕೆ ಆಯಿತು ನೋಡಿ ಅಂತ ನಾನು ಕೌನ್ಸಿಲಿಂಗ್ ಹೋದಾಗ ಅವ್ರು ಹೇಳಿದ್ರು, ಇಷ್ಟು ದಿವಸದಲ್ಲಿ ಸರಿ ಮಾಡ್ತೀನಿ, ನಾನು ನೀಟಾಗಿ ಬರೆಯಂಗೆ ಮಾಡ್ತೀನಿ ನಿನಗೆ ಕನ್ನಡ ಇಂಗ್ಲೀಷ್ ಎಲ್ಲ ಅಂತ ವಿಜಯ್ ಸರ್ ಹೇಳಿದ್ರು. ಅದರಿಂದಾಗಿ ಆಯಿತು ನಾನು ಒಪ್ಕೊಂಡು ದಾವಣಗೆರೆಗೆ ಬಂದು ಹಾಸ್ಟೆಲಲ್ಲಿ ಇರೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಸ್ಟೆಲಲ್ಲಿ ಇರೋಕ್ಕೆ ಫಸ್ಟು ತುಂಬ ಕಷ್ಟ ಆಗ್ತಿತ್ತು. ಈಗ ಅಮ್ಮ ಬಟ್ಟೆ ಕೊಡೋರು, ಊಟ ತಿನ್ನಿಸೋರು ಎಲ್ಲ ಮಾಡ್ತಿದ್ರು. ಆದರೆ ಈಗ ಹಾಸ್ಟ್ಲಿಗೆ ಇರೋಕ್ಕೆ ಅಭ್ಯಾಸ ಆಗಿದೆ. ನನ್ನ ಬಟ್ಟೆ ನಾನೇ ಹೊಕ್ಕೊಳ್ಳೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿಗೆ ಬಂದಮೇಲೆ ಸ್ಟಾರ್ಟಿಂಗ್ ಫಸ್ಟು ಫೋನಿಕ್ ಸೌಂಡ್ಸ್ ABCD ಇಂದ ಪೂರ್ತಿ ಬೇಸಿಕ್ ಲೆವೆಲಿಂದ ನಮಗೇನೇನು ಬೇಕೋ ಎಲ್ಲ ಹೇಳ್ಕೊಟ್ರು. ಕನ್ನಡನೂ ಅಷ್ಟೇ ಆ ಇಂದ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಪ್ರತಿ ದಿವಸ ಸ್ನ್ಯಾಕ್ಸು, ಊಟ ಎಲ್ಲ ಕರೆಕ್ಟಾಗಿ ಟೈಮಿಗೆ ಸಿಗ್ತಿತ್ತು. ಮತ್ತು ಬೆಳಗ್ಗೆ ಎಬ್ಬರಿಸೋದು, ಸ್ನಾನ ಮಾಡೋದು ಎಲ್ಲ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋದು ಕಲ್ತಿದ್ದು. ಹಾಗೆ ಇಲ್ಲಿರೋ ಟೀಚರ್ಸು ಅಷ್ಟೇ, ಈಗ ನಿನ್ಗೆ ಇದೊಂದು ಪ್ರಾಬ್ಲಮ್ ಇದೆ ಅಂತ ಡಿಫೈನ್ ಮಾಡಿ ಅವ್ರನ್ನ ಹೇಗೆ ಮೇಲೆ ತರಬೇಕು, ಹೇಗೆ ಮಾಡಬೇಕು ಅನ್ನೋದನ್ನ ತುಂಬ ಕಾನ್ಸಂಟ್ರೇಟ್ ಮಾಡಿ, ಒಬ್ಬರು ಮಗು ವೀಕ್ ಇದೆ ಅಂದರೆ ಎಲ್ಲರ ಮೇಲೂ ಕಾನ್ಸಂಟ್ರೇಟ್ ಮಾಡಿ ಅವ್ರನ್ನೂ ಎಲ್ಲ ಥರ ಡಿಕ್ಟೇಷನ್ಗೆಲ್ಲ ಬರೆಯೋಕ್ಕೆ ಪ್ರಿಪೇರ್ ಮಾಡ್ತಿದ್ರು. ನಾನು ಫಸ್ಟು ಕನ್ನಡ ಮತ್ತು ಇಂಗ್ಲೀಷೇ ವೀಕ್ ಇದ್ದಿದ್ದು. ಅದಕ್ಕೋಸ್ಕರನೇ ಅಮ್ಮ ಇಲ್ಲಿಗೆ ತಂದಾಕಿದ್ದು, ಸ್ಪೆಲ್ಲಿಂಗ್ ಮಿಸ್ಟೇಕ್ ತುಂಬ ಮಾಡ್ತೀಯ ನೀನು ಕನ್ನಡದಲ್ಲಿ ಅಂತ. ಅದಕ್ಕೆ ಆಯಿತು ನಾನು ಬರ್ತೀನಿ ಅಂತ ಒಪ್ಕೊಂಡು ಇಲ್ಲಿ ಬಂದು ಕನ್ನಡ ಇಂಗ್ಲೀಷ್ ಈಗ ಯಾವುದೇ ಕೊಟ್ಟರು ಓದೋಕ್ಕೆ ಬರೆಯೋಕ್ಕೆ ನನಗೆ ಬರ್ತಾಯಿದೆ. ನಾನು ಒಂಚೂರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ದಂಗೆ ಬರೆಯೋದನ್ನ ಇಲ್ಲಿ ಕಲಿಸಿದ್ದಾರೆ ಟೀಚರ್ಸು. ಹಾಗೆ ಮನ್ವಂತರ ಟೀಮ್ ಎಲ್ಲ ನಮ್ಮ ಮೇಲೆ ಎಲ್ಲರೂ ತುಂಬ ಪ್ರೀತಿಯಿಂದ ಫೋಕಸ್ ಮಾಡಿ, ಒಬ್ಬರು ಹುಡುಗ ವೀಕ್ ಇದ್ದಾನೆ ಅಂದರೆ ಏನಕ್ಕೆ ವೀಕ್ ಇದ್ದಾನೆ ಅಂತ ನೋಡಿ ಎಲ್ಲ ಹೇಳ್ಕೊಡ್ತಿದ್ರು. ಅದರಿಂದಾಗಿ ಇಲ್ಲಿಗೆ ಬಂದಮೇಲೆ ನಾನು ತುಂಬ ಇಂಪ್ರೂವ್ ಆಗಿದ್ದೀನಿ ಕನ್ನಡ, ಇಂಗ್ಲೀಷ್, ಮ್ಯಾಥ್ಸ್ 3 ಸಬ್ಜೆಕ್ಟ್ನಲ್ಲಿ. ಅದರಿಂದಾಗಿ ನಾನು ವಿಜಯ್ ಕುಮಾರ್ ಸರು ಮೊಟ್ಟೆಯಿಂದ ಚಿಟ್ಟೆಗೆ ಕಾರ್ಯಕ್ರಮಕ್ಕೆ ನನಗೆ ಪಾಠ ಮಾಡಿದ್ದ ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಗುಡ್ ಆಫ್ಟರ್ನೂನ್ ಎವ್ರಿವನ್. ನನ್ನ ಹೆಸರು BS ಶಶಾಂಕ್. ನಾನು ನಾಗರಕಟ್ಟೆಯಿಂದ ಬಂದಿದ್ದೇನೆ. ನನಗೆ ಕನ್ನಡ, ಇಂಗ್ಲೀಷ್, ಮ್ಯಾಥ್ಸ್, ಕನ್ನಡ ಸರಳ ಪದದಿಂದ ಸರಳ ಪದ, ಗುಣಿತಾಕ್ಷರ, ಸರಳ ವಾಕ್ಯ ಎಲ್ಲದನ್ನು ಬರೆಯಲು ಬರುತ್ತದೆ. ಇಂಗ್ಲೀಷ್ ಫೋನಿಕ್ ಸೌಂಡ್ಸ್ ಮತ್ತು CBC ವರ್ಡ್ಸ್, ಸೈಟ್ ವರ್ಡ್ಸ್, ಪ್ಯಾರಾಗ್ರಾಫ್, ಸೆಂಟೆನ್ಸ್ ಏನು ಕೊಟ್ಟರೂ ಬರೆಯೋಕ್ಕೆ ಬರುತ್ತದೆ. ಮ್ಯಾಥ್ಸ್ ಟೇಬಲ್ಸ್, ಪ್ರಾಬ್ಲಮ್ಸ್ ಮಾಡಲು ಬರುತ್ತದೆ. ನಮ್ಮ ಸ್ಕೂಲಲ್ಲಿ ನಂದು ಹ್ಯಾಂಡ್ ರೈಟಿಂಗ್ ತುಂಬ ವರ್ಸ್ಟ್ ಆಗ್ತಿತ್ತು. ಇಲ್ಲಿಗೆ ಬಂದ ಮೇಲಿಂದ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಾಗ್ತಿದೆ. ಥ್ಯಾಂಕ್ ಯು ಮನ್ವಂತರ ಮೊಟ್ಟೆಯಿಂದ ಚಿಟ್ಟೆಗೆ ವಿಜಯ್ ಸರ್, ಥ್ಯಾಂಕ್ ಯು. ನನ್ನ ಹೆಸರು ಸಮರ್ಥ್. ನಾನು ವಿಜಯಪುರದಿಂದ ಬಂದಿದ್ದೇನೆ. ನಾನು 7th ಸ್ಟ್ಯಾಂಡರ್ಡ್. ನನಗೆ ಕನ್ನಡ ಮತ್ತು ಇಂಗ್ಲೀಷ್, ಮ್ಯಾಥ್ಸ್ ಟೇಬಲ್ಸ್ ಓದಲು ಬರ್ತಿದ್ದಿಲ್ಲ. ಈಗ ಕನ್ನಡ ಸರಳ ಪದಗಳಿಂದ ಮತ್ತು ಗುಣಿತಾಕ್ಷರ ಪದ, ಒತ್ತಕ್ಷರ, ಸಜಾತಿ, ವಿಜಾತಿ ಹೇಳಿದ್ದಾರೆ. ಈಗ ನನಗೆ ಯಾವುದೇ ವಾಕ್ಯ ಮತ್ತು ಪ್ಯಾರಾಗ್ರಾಫ್ ಬರೆಯಲು ಹೇಳಿದರೂ ನನಗೆ ಕಾನ್ಫಿಡೆಂಟಾಗಿ ಬರೆಯುತ್ತೇನೆ. ಟೇಬಲ್ಸ್ ಇವಾಗ ನನಗೆ 20ವರೆಗೂ ಫುಲ್ ಕಾನ್ಫಿಡೆಂಟಾಗಿ ಬರುತ್ತೆ. ರ್ಯಾಂಡಮ್ ಎಲ್ಲ ಥರ ಬರುತ್ತೆ. ಇಂಗ್ಲೀಷ್ ನನಗೆ ಫೋನಿಕ್ ಸೌಂಡ್ಸ್ಲಿಂದ CBC
ಮತ್ತು ಸೈಟ್ ವರ್ಡ್ಸ್, ಸೆಂಟೆನ್ಸ್, ಪ್ಯಾರಾಗ್ರಾಫ್ ಯಾವುದೇ ಥರ ಕೊಟ್ಟರೂ ನಾನು ಕಾನ್ಫಿಡೆಂಟಾಗಿ ಬರುತ್ತೇನೆ. ಮನಂತರ ಮೊಟ್ಟೆಯಿಂದ ಚಿಟ್ಟೆಗೆ ತಂಡಕ್ಕೆ ವಿಜಯಕುಮಾರ್ ಸರ್, ಥ್ಯಾಂಕ್ ಯು. ನನ್ನ ಹೆಸರು ವೇದಪ್ರಕಾಶ್ ಜೈನ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಊರು ದಾವಣಗೆರೆ. ನಾನು ಇಲ್ಲಿಗೆ ಬಂದಾಗ ನನಗೆ ಲೆಟರ್ ಐಡೆಂಟಿಫಿಕೇಷನ್ ಮಾಡ್ತಿದ್ದೆ, ಆದರೆ ನನಗೆ ಬರೆಯೋಕ್ಕೆ ಬರ್ತಿರಲಿಲ್ಲ. ಕನ್ನಡ ನನಗೆ ಎಲ್ಲಿ ಒತ್ತಿಡಬೇಕು, ಎಲ್ಲಿ ಸೊನ್ನೆ ಹಾಕಬೇಕು ಅಂತ ಗೊತ್ತಿರಲಿಲ್ಲ. ಇಲ್ಲಿ ಬಂದಾಗ ನನಗೆಲ್ಲ ಗೊತ್ತಾಯಿತು. ಫಸ್ಟು ಕನ್ನಡ ನನಗೆ ಸರಳ ಪದದಿಂದ ಗುಣಿತಾಕ್ಷರ, ಸಜಾತಿ ವಿಜಾತಿಯಿಂದ ಹೇಳ್ಕೊಟ್ರು. ಈ ಕನ್ನಡ ಯಾವ ಪದ ಹೇಳಿದರೂ ಬರಿತೀನಿ. ಮತ್ತು ಇಂಗ್ಲೀಷು ಫೋನಿಕ್ ಸೌಂಡ್ಸಿಂದ CVC, ಬ್ಲೆಂಡ್ ಸೆಂಟೆನ್ಸ್ ಇಂದ ಪ್ಯಾಸೇಜ್ ಎಲ್ಲ ಎಲ್ಲದು ಈಗ ಯಾವ ವರ್ಡ್ ಹೇಳಿದರೂ ಬರೆಯೋಕ್ಕೆ ಬರುತ್ತೆ. ಮತ್ತು ಮ್ಯಾಥ್ಸು ಫಸ್ಟು ನಂಬರ್ಸಿಂದ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಹೇಳ್ಕೊಟ್ರು ನನಗೆ. ಆಮೇಲೆ ಟೇಬಲ್ಸ್ ಬರ್ತಿರಲಿಲ್ಲ. ಇಲ್ಲಿ ಬಂದು ಟೇಬಲ್ಸನ್ನು 1 to 20 ಕಲ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಣವ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮಮ್ಮ ಫೇಸ್ಬುಕ್ಕಲ್ಲಿ ನೋಡಿ ಹನುಮಂತರ ಮೊಟ್ಟೆಯಿಂದ ಚಿಟ್ಟೆಗೆ ದಾವಣಗೆರೆಯಲ್ಲದೆ ಬೇಸಿಕ್ ಫೌಂಡೇಶನ್ ಎಲ್ಲ ಹೇಳ್ಕೊಡ್ತಾರೆ ಅಂತ ಫೇಸ್ಬುಕ್ ಬಂದಿತ್ತು. ನಮ್ಮಮ್ಮ ನೋಡಿ ನಾನು ಕಳಿಸಿದ್ದಾರೆ. ನನಗೆ ಕನ್ನಡ ಏನು ಓದೋಕ್ಕೆ ಬರೆಯೋಕ್ಕೆ ಬರ್ತಿದ್ದಿಲ್ಲ. ಇಲ್ಲಿ ಬಂದಿದ್ದ ಮೇಲೆ ಏನು ಕೊಟ್ಟರು ಪ್ಯಾಸೇಜು, ಸೆಂಟೆನ್ಸು ಎಲ್ಲ ಬರಿತೀನಿ. ಇಂಗ್ಲೀಷು ಏನು ಬರ್ತಿದ್ದಿಲ್ಲ. ಇಲ್ಲಿ ಬಂದಿದ್ದ ಮೇಲೆ ಪ್ಯಾಸೇಜು, ಸೆಂಟೆನ್ಸು ಕಲ್ತಿದ್ದೇನೆ. ಮ್ಯಾಥ್ಸು, ಟೇಬಲ್ಸು 10ವರೆಗೂ ಅಷ್ಟೇ ಬರ್ತಿತ್ತು. ಇಲ್ಲಿ ಬಂದಾಗಿಂತನೂ 20ವರೆಗೂ ರ್ಯಾಂಡಮ್ಮು, ರಿವರ್ಸು ಎಲ್ಲ ಕಲ್ತಿದ್ದೇನೆ. ಧನ್ಯವಾದ. ಮನ್ವಂತರ ಮೊಟ್ಟೆಯಿಂದ ಚಿಟ್ಟೆ ತಂಡಕ್ಕೆ ವಿಜಯಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ನನ್ನ ಹೆಸರು ಗಗನ್. ನಾನು ರಾಯಚೂರು ಡಿಸ್ಟಿಕ್ನಲ್ಲಿ ಬಂದಿದ್ದೇನೆ. 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ನಮ್ಮಪ್ಪ ಫೇಸ್ಬುಕ್ ನೋಡಿ ಇಲ್ಲಿ ಬಿಟ್ಟರು. ಫೋನಿಕ್ ಸೌಂಡ್ಸ್ ಮತ್ತು ನಾವು ಓದೋಕ್ಕೆ ಬರ್ತಿದ್ದಿಲ್ಲ. ಇವಾಗ ಏನು ಕೇಳಿದ್ರು ಬರ್ತೀನಿ. ಕನ್ನಡ, ಇಂಗ್ಲೀಷ್ ಮತ್ತು ಟೇಬಲ್ಸ್ ಬರ್ತಿದ್ದಿಲ್ಲ. ಇವಾಗ 20 ಮಟ್ಟ ಏನು ಎಲ್ಲಿ ಹೇಳಿದ್ರು ನಡಬರ್ಕ್ ಎಲ್ಲಿ ಹೇಳಿದ್ರು ಹೇಳ್ತೀನಿ. ಮೊಟ್ಟೆಯಿಂದ ಚಿಟ್ಟೆ ವಿಜಯಕುಮಾರ್ ಸರ್ಗೆ ಥ್ಯಾಂಕ್ ಯು. ಧನ್ಯತಾ. ನಾನು 10th ಸ್ಟ್ಯಾಂಡರ್ಡ್. ಇವಾಗ ಹಾಸನಿಂದ ಬಂದಿರೋದು ನಾವು. ನನಗೆ ಬೇಸಿಕ್ಸ್ ಬರ್ತಿರಲಿಲ್ಲ ಕನ್ನಡದಲ್ಲಿ. ಇಲ್ಲಿಗೆ ಬಂದ ಮೇಲಿಂದ ಹೆಂಗೆ ಬರೆಯೋದು, ಹೆಂಗೆ ಓದೋದು ಎಲ್ಲ ಗೊತ್ತಾಯಿತು. ಕನ್ನಡ ಓದೋಕ್ಕೂ ಬರ್ತಿರಲಿಲ್ಲ. ಅದನ್ನು ಪ್ರೊನೌನ್ಸಿಯೇಷನ್ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದಾರೆ. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಲಿಲ್ಲ ಕನ್ನಡದು, ಅದು ನೀಟಾಗಿ ಆಗಿದೆ ಇವಾಗ. ಇಂಗ್ಲೀಷು ಓದೋಕ್ಕೆ ಬರ್ತಿರಲಿಲ್ಲ, ಬರೆಯೋಕ್ಕೆ ಸ್ವಲ್ಪ ಬರ್ತಿತ್ತು. ಅದು ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಪ್ರೊನೌನ್ಸಿಯೇಷನ್ ಎಲ್ಲ, ಸ್ಪೆಲ್ಲಿಂಗ್ಸ್ ಹೆಂಗೆ ಬರೆಯೋದು, ಸ್ಪ್ಲಿಟ್ ಮಾಡೆಲ್ಲ ಬರೆಯೋದು, ಬ್ಲೆಂಡ್ಸ್ ಆಗಲಿ ಏನೇ ಆಗಲಿ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಟು ಎಂಡಿಂಗ್ ತನಕ ನೀಟಾಗಿ ಹೇಳ್ಕೊಟ್ಟಿದ್ದಾರೆ, ಅರ್ಥ ಆಗಂಗೆ. ಮತ್ತು ಪ್ರಾಕ್ಟೀಸ್ ಕೊಡ್ತಾರೆ ಜಾಸ್ತಿ. ಆದರೆ ಪ್ರಾಕ್ಟೀಸ್ ಮಾಡಿದಷ್ಟು ನಾವು ಇಂಪ್ರೂವ್ ಆಗ್ತೀವಿ. ಮ್ಯಾಥ್ಸಲ್ಲಿ ಸ್ವಲ್ಪ ವೀಕ್ ಇದ್ದೆ. ಅದು ಎಡಿಷನ್ ಎಲ್ಲ ನಿಧಾನಕ್ಕೆ ಮಾಡ್ತಿದ್ದೆ. ಇವಾಗ ಸ್ಪೀಡಪ್ ಆಗಿದ್ದೀನಿ. ಟೇಬಲ್ಸ್ 10 ತನಕ ಬರ್ತಿತ್ತು, ಇವಾಗ 20 ತನಕ ಬರುತ್ತೆ. ನೀಟಾಗಿ ಎಲ್ಲ ಮಾಡ್ತೀನಿ. ಮತ್ತು ಕ್ಲೀನ್ನೆಸ್ ಕಲ್ತಿದ್ದೀನಿ ಹೆಂಗೆ ಮಾಡೋದು ಅಂತ. ಶೀಟ್ಸ್ ಎಲ್ಲ ಕ್ಲೀನಾಗಿ ಬರೆಯೋದು, ನೇಮೆಲ್ಲ ಕ್ಲೀನಾಗಿ ಬರೀತೀನಲ್ಲ ಅದನ್ನು. ಸರ್, ನನ್ನ ಹೆಸರು ಹಿತೇಶ್. ನಮ್ಮ ಊರು ರಾಮಘಟ್ಟ. ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ಫುಲ್ ಡಲ್ ಇದ್ದೆ. ಇಲ್ಲಿ ಕನ್ನಡ ಸರಳ ಪದ, ಗುಣಿತಾಕ್ಷರ ಮತ್ತು ಸಜಾತಿ ವಿಜಾತಿ ಎಲ್ಲ ಯಾವ್ದು ಹೇಳಿದ್ರು ಬರೆಯೋಕ್ಕೆ ಬರುತ್ತೆ. ಮ್ಯಾಥ್ಸ್ ಫುಲ್ ಡಲ್ ಇದ್ದೆ. ಅಡಿಷನ್, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಶನ್, ಡಿವಿಷನ್ನು ಮತ್ತು ಟೇಬಲ್ಸ್ ಎಲ್ಲ ಕಲ್ತಿದ್ದೀನಿ. ಮತ್ತು ಇಂಗ್ಲೀಷು ಎಲ್ಲ ಕಲ್ತಿದ್ದೀನಿ. ನಾನು ಮನೇಲಿದ್ದಾಗ ಅನ್ನದ ಬೆಲೆ ಗೊತ್ತಿರಲಿಲ್ಲ. ಇಲ್ಲಿ ಬಂದು ಮನೇಲಿ ಅನ್ನ ಅಷ್ಟು ಹಾಕಿದ್ರು ತಗೊಂಡೋಗಿ ಬಿಸಾಕ್ತಿದ್ವು. ಇಲ್ಲಿ ಅನ್ನದ ಬೆಲೆ ಗೊತ್ತಾಗ್ತಿದೆ. ಥ್ಯಾಂಕ್ಸ್. ಮನ್ವಂತರ ಮೊಟ್ಟೆಯಿಂದ ಚಿಟ್ಟೆಗೆ ವಿಜಯ್ ಸರ್, ಥ್ಯಾಂಕ್ ಯು.
ನಮಸ್ತೆ, ನನ್ನ ಹೆಸರು ಮೋಹಿತ್. ನಾನು 7ನೇ ತರಗತಿಯಲ್ಲಿ ಓದುತ್ತೇನೆ. ನಾನು ಹುಬ್ಬಳ್ಳಿಯಿಂದ ಬಂದಿದ್ದೇನೆ. ನನಗೆ ಇದು ಗೊತ್ತಿರಲಿಲ್ಲ. ಎದಕ್ಕಂದರೆ ನಮ್ಮ ಮಾವಂಗೆ ಆವಾಗ ಗೊತ್ತಾಗಿತ್ತು ಇದು ಸಮ್ಮರ್ ಕ್ಯಾಂಪ್ ನಡೆಯುತ್ತೆ ಅಂತ. ಅದಕ್ಕೆ ಹಾಗಾಗಿ ಇಲ್ಲಿಗೆ ಸೇರಿಸಿದರು. ಅದರಿಂದ ಅವಾಗಿಂತೂ ನಾನು ಎಲ್ಲ ಕಷ್ಟ ಆಗುತ್ತಿತ್ತು. ಈಗ ಎಲ್ಲ ಮ್ಯಾಥ್ಸು, ಡಿವಿಷನು ಅವೆಲ್ಲ ಬರುತ್ತಿದೆ. ಎಲ್ಲ ಟೇಬಲ್ಸು ಬರ್ತಿದ್ದಿಲ್ಲ. ಈಗ ಎಲ್ಲ ತಿಳಿದಿದೆ. ನಾನು ಈಗ ಸರಳವಾಗಿ ಎಲ್ಲ ಓದುತ್ತೇನೆ. ಥ್ಯಾಂಕ್ ಯು ನಮ್ಮ ವಿಜಯ್ ಕುಮಾರ್ ಸರ್ ಹಾಗೂ ಮೊಟ್ಟೆಯಂತ್ರ ಚಿಟ್ಟೆ ತಂಡಕ್ಕೆ. ಥ್ಯಾಂಕ್ ಯು. ಲೋಹಿತ್, ನಾನು ಚಿಕ್ಕಬಳ್ಳಾಪುರದಲ್ಲೇ. ನಾನು 8ನೇ ತರಗತಿ. ನಾನು ಇಲ್ಲಿಗೆ ಬಂದಾಗ ಏನು ಓದೋಕ್ಕೆ ಬರ್ತಾಯಿರಲಿಲ್ಲ. ಲೆಟರ್ ಐಡೆಂಟಿಫಿಕೇಷನ್ ಏನೂ ಬರ್ತಾಯಿರಲಿಲ್ಲ. ಇಲ್ಲಿ ಬಂದಾಗಿಂದ ಫಸ್ಟು ಕನ್ನಡ ಆ ಇ ಇಂದ ಎಲ್ಲ ಕೊಟ್ಟರು. ಆಮೇಲೆ ಸರಳ ಪದ, ಕಾಗುಣಿತ, ಒತ್ತಕ್ಷರ ಎಲ್ಲ ಹೇಳ್ಕೊಟ್ರು. ಇಂಗ್ಲೀಷ್ ಫೋನಿಕ್ ಸೌಂಡ್ಸ್, ABCD, ಸೈಡ್ ವರ್ಡ್ಸ್, ಬ್ಲೆಂಡ್ಸ್ ಎಲ್ಲ ಹೇಳ್ಕೊಟ್ರು. ಮ್ಯಾಥ್ಸು, ಟೇಬಲ್ಸು 20ವರೆಗೂ, ಅಡಿಷನ್, ಸಬ್ಟ್ರಾಕ್ಷನ್ ಯಾವುದು ಕೇಳಿದ್ರೇನು ಮಾಡ್ಬೋದು. ಇಲ್ಲಿಗೆ ಬಂದಾಗಿಂದ ಊಟದ ಬೆಲೆ ಗೊತ್ತಾಯ್ತು ನನಗೆ. ಥ್ಯಾಂಕ್ಸ್. ನನ್ನ ಹೆಸರು ನಿಹಾಲ್. ನಾನು 9ನೇ ತರಗತಿ ಓದಿದ್ದೆ. ನಾನು ಬ್ಯಾಂಗ್ಳೂರಿಂದ ಬಂದಿದ್ದೇನೆ. ನನ್ನ ಅಪ್ಪ ಅಮ್ಮ ಫೇಸ್ಬುಕ್ಕಲ್ಲಿ ನೋಡಿ ಬೇಸಿಕ್ ಫೌಂಡೇಶನ್ ಕಲಿಸ್ತಾರಂತ ಬಿಟ್ಟಿದ್ದಾರೆ. ಮೊಟ್ಟೆಯಿಂದ ಚಿಟ್ಟೆ ಬಿಟ್ಟಿದ್ದಾರೆ. ಇಲ್ಲಿ ನಂಗೆ ಕನ್ನಡ ಓದೋಕ್ಕೆ ಬರ್ತಿರ್ಲಿಲ್ಲ. ವರ್ಡ್ಸ್ ಡಿಕ್ಟೇಟ್ ಮಾಡಿದ್ರೆ ತಪ್ಪು ಮಾಡ್ತಿದ್ದೆ. ಆದರೆ ಇಲ್ಲಿ ಬಂದಮೇಲೆ ಎಲ್ಲ ವರ್ಡ್ಸ್ ಕರೆಕ್ಟಾಗಿ ಬರೀತೀನಿ, ಸೆಂಟೆನ್ಸ್ ಕರೆಕ್ಟಾಗಿ ಬರೀತೀನಿ. ಇಂಗ್ಲೀಷ್ ಫೋನಿಕ್ ಸೌಂಡ್ಸು ಐಡೆಂಟಿಫಿಕೇಷನ್ ಗೊತ್ತಾಗ್ತಿರ್ಲಿಲ್ಲ. ಆದ್ದರಿಂದ ಬಂದಮೇಲೆ ಫುಲ್ಲು ಫೋನಿಕ್ ಸೌಂಡ್ಸ್ ಬರೀತೀನಿ ನೋಡಿರಾ. ಮತ್ತು ಸೆಂಟೆನ್ಸು ಪ್ಯಾಸೇಜ್ ಡಿಕ್ಟೇಟ್ ಮಾಡಿ ಅದನ್ನು ವರ್ಡ್ ಬರೀತೀನಿ. ಮೊಟ್ಟೆಯಿಂದ ಚಿಟ್ಟೆ ಮತ್ತು ತಂಡಕ್ಕೆ ಮತ್ತು ವಿಜಯ್ ಕುಮಾರ್ ಸರ್ಗೆ ಥ್ಯಾಂಕ್ ಯು. ನನ್ನ ಹೆಸರು ಪ್ರತೀಕ್ಷಾ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಅಮ್ಮ ಇಲ್ಲಿ ಫೇಸ್ಬುಕ್ಕನ್ನು ನೋಡಿ ಬೇಸಿಕ್ ಹೇಳ್ಕೊಡ್ತಾರೆ ಅಂತ ಕಳಿಸಿದ್ದಾರೆ. ಇಲ್ಲಿ ದಾವಣಗೆರೆಯಲ್ಲಿ ಮೊಟ್ಟೆಯಿಂದ ಚಿಟ್ಟೆಗೆ ಕೋಚಿಂಗ್ ಸೆಂಟರ್ ಇದೆ ಎಂದು ಕಳಿಸಿದ್ದಾರೆ. ಇಲ್ಲಿ ಬೇಸಿಕ್ ಎಲ್ಲ ಹೇಳ್ಕೊಡ್ತಾರೆ. ಫಸ್ಟು ನನಗೆ ಕನ್ನಡ ಬೇಸಿಕ್ ಪ್ರಾಬ್ಲಮ್ ಇತ್ತು. ಒತ್ತಕ್ಷರ, ಸರಳ ಪದ ಏನೂ ಬರ್ತಿರ್ಲಿಲ್ಲ. ಇಲ್ಲಿ ಫಸ್ಟ್ ಬಂದ ಮೇಲೆ ಚಿಕ್ಕವರಿಂದ ಏನು ಕಲ್ತಿದ್ದೀವಿ ಅದನ್ನೆಲ್ಲ ಹೇಳ್ಕೊಡ್ತಾರೆ. ಫಸ್ಟ್ ಸರಳ ಪದ ಹೇಳ್ಕೊಡ್ತಾರೆ, ಅಲ್ಲಿಂದ ಒತ್ತಕ್ಷರ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಇಂಗ್ಲೀಷಲ್ಲಿ ಫಸ್ಟ್ ಫೋನಿಕ್ ಸೌಂಡ್ಸ್ ಹೇಳ್ಕೊಡ್ತಾರೆ. ಆಮೇಲೆ ಸೆಂಟೆನ್ಸ್ ಮತ್ತು ಪ್ಯಾಸೇಜ್ ಎಲ್ಲ ಓದೋಕ್ಕೆ ಬರ್ತಿದ್ದಿಲ್ಲ. ಇಲ್ಲಿಗೆ ಬಂದಮೇಲೆ ಎಲ್ಲ ಕ್ಲಿಯರ್ ಆಗಿದೆ. ಮತ್ತು ಮ್ಯಾಥ್ಸ್ ಟೇಬಲ್ಸ್ ನನಗೆ 5 ತನಕ ಅಷ್ಟೇ ಬರ್ತಿತ್ತು. ಇಲ್ಲಿಗೆ ಬಂದಾಗ 20 ತನಕ ಪರ್ಫೆಕ್ಟ್ ಬರುತ್ತೆ. ಮತ್ತು ರ್ಯಾಂಡಮಾಗೂ ಕೇಳಿದ್ರು ಹೇಳ್ತೀನಿ. ಮತ್ತು ಇಲ್ಲಿ ಬಂದಮೇಲೆ ನನ್ನ ಬೇಸಿಕ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ. ವಿಜಯ್ ಸರ್ ಮೊಟ್ಟೆಯಿಂದ ಚಿಟ್ಟೆಗೆ ತಂಡಕ್ಕೆ ಧನ್ಯವಾದಗಳು. ನಾನು ಚಿಕ್ಕಮಗಳೂರು ಜಿಲ್ಲೆಯಿಂದ ಕಡೂರು ತಾಲೂಕಿಂದ ಬಂದಿದ್ದೆ. ನಾನು ಇಲ್ಲಿಗೆ ಬರೋಕ್ಕೂ ಮುಂಚೆ ಕನ್ನಡ ಓದೋಕ್ಕೆ ಬರ್ತಿರ್ಲಿಲ್ಲ, ಬರೆಯೋಕ್ಕೆ ಬರ್ತಿರ್ಲಿಲ್ಲ. ಇಲ್ಲಿಗೆ ಬರೋಕ್ಕೂ 1 ತಿಂಗಳು ಮುಂಚೆ ಟೆಸ್ಟಲ್ಲೆಲ್ಲ ಏನೂ ಬರ್ದಿರಲಿಲ್ಲ. 1 ಪೇಜ್ ಕನ್ನಡ ಬರೆಯೋಕೆ ಕೊಟ್ಟರೆ ಪೇಜ್ ಪೂರ್ತಿ ರೆಡ್ ಮಾರ್ಕೇ ಇರೋವು. ಇವಾಗೆಲ್ಲ ಕನ್ನಡ ಓದೋಕ್ಕೆ ಬರ್ತಿದೆ, ಬರೆಯೋಕ್ಕೂ ಬರ್ತಿದೆ. ಮತ್ತು ಇಂಗ್ಲೀಷು, ಸೈನ್ಸು ಎಲ್ಲ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಏನಾದ್ರು ಒಂದು ಪ್ಯಾರಾಗ್ರಾಫ್ ಕೊಟ್ಟರೆ ಅದರಲ್ಲಿ ಓದಿ ಹೆಂಗೆ ಆನ್ಸರ್ ಹುಡುಕಿ ಬರೆಯೋದು ಅನ್ನೋದೆಲ್ಲ ಹೇಳ್ಕೊಟ್ಟಿದ್ದಾರೆ. ಮತ್ತು ಬೆಳಗ್ಗೆ 6 ಗಂಟೆಗೆ ಎಬ್ಬರಿಸ್ತಾರೆ. 7 ಗಂಟೆಯಿಂದ ಸಂಜೆ 8 ಗಂಟೆ ತನಕ ಕ್ಲಾಸಸ್ ತಗೊಳ್ತಾರೆ. ಮಾರ್ನಿಂಗ್ ಸೆಕ್ಷನಲ್ಲಿ ಎಲ್ಲ ಕ್ಲಾಸ್ ಮಾಡ್ತಾರೆ. ಈವ್ನಿಂಗ್ ಸೆಕ್ಷನಲ್ಲಿ ಅದನ್ನೆಲ್ಲ ಮತ್ತೆ ರಿವೈಸ್ ಮಾಡಿ ಮತ್ತು ಯೂಟಿಗಳು ಅಂತ ಕೊಡ್ತಾರೆ. ಮತ್ತು 1 ಅವರ್ ಪ್ಲೇಗೆ ಬಿಡ್ತಾರೆ. ಊಟ ತಿಂಡಿ ಎಲ್ಲ ಚೆನ್ನಾಗಿದೆ. ಇಲ್ಲಿಗೆ ಬಂದಮೇಲೆ ಅನ್ನದ ಬೆಲೆ ಅಂದರೆ ಏನಂತ ಗೊತ್ತಾಯಿತು. ಮನೇಲಿದ್ದಾಗ ಅನ್ನ ಹಾಕ್ಕೊಟ್ರೆ ಅದು ಚೆಲ್ತಿದ್ವಿ. ಇಲ್ಲಿ ಬಂದಾಗ ಅದೆಲ್ಲ ಚೆಲ್ಲಬಾರ್ದು, ಹೆಂಗೆ ತಿನ್ನಬೇಕು, ಎಷ್ಟು ಏನು ಅಂತೆಲ್ಲ ಗೊತ್ತಾಯಿತು. ಇನ್ನು ಯಾರು ಬೇಸಿಕ್ಸ್ ಏನಾರು ಇದ್ದಿದ್ರೆ ಇಲ್ಲಿಗೆ ಬಂದರೆ ಎಲ್ಲ ಕಲಿಬೋದು. ನಾನು ಇಲ್ಲಿಗೆ ಬರೋಕ್ಕೂ ಮುಂಚೆ ಏನೂ ಬಂದಿಲ್ಲ, ಇವಾಗೆಲ್ಲ ಬರ್ತಿದೆ. ಥ್ಯಾಂಕ್ ಯು. ಮನ್ವಂತರ ಮೊಟ್ಟೆಯಿಂದ ಚಿಟ್ಟೆ ವಿಜಯ್ ಸರ್. ಥ್ಯಾಂಕ್ ಯು. ನನ್ನ ಹೆಸರು ತುಷಾರ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಊರು ಹಾಸನ್. ನಾನು ಇಲ್ಲಿ ಫಸ್ಟ್ ಬಂದಾಗ ಹೊಡಿತಾರೆ, ಬೈತಾರೆ, ಹೆಂಗೆ ಕಲಿಯೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಬರೆಯೋ ಡಿಕ್ಟೇಷನ್ ಎಲ್ಲ ಹೆಂಗೆ ಬರೆಯೋದು ಅಂದ್ಕೊಂಡಿದ್ದೆ. ಆದರೆ ಹೇಳ್ಕೊಟ್ಮೇಲೆ ನನಗೆ ತುಂಬ ಈಸಿ ಅನ್ನಿಸ್ತು. ಅವ್ರು ಹೇಳ್ಕೊಡ್ಬೇಕಾದ್ರೆ ಆಗ ಫುಲ್ ಅರ್ಥ ಆಗಿ ಚೆನ್ನಾಗಿ ಡಿಕ್ಟೇಷನ್ ಎಲ್ಲ ಬರೀತಿದ್ದೇನೆ. ಕನ್ನಡದಲ್ಲಿ ಫಸ್ಟ್ ಬಂದಾಗ ಹೇಳ್ಕೊಟ್ರು. ಆಮೇಲೆ ಸರಳ ಪದ, ಗುಣಿತಾಕ್ಷರ,
ಒತ್ತಕ್ಷರ ಆ ಥರ ಹೇಳ್ಕೊಟ್ರು. ಆದರೆ ಅದನ್ನು ಹೇಳ್ಕೊಡ್ಬೇಕಾದ್ರೆ ನನಗೆ ಅರ್ಥ ಆಗಲ್ಲ, ಏನು ಮಾಡೋದು ಅಂದ್ಕೊಂಡಿದ್ದೆ. ಎಷ್ಟು ಸತಿ ಕೇಳಿದ್ರು ಹೇಳ್ಕೊಡ್ತಾಯಿದ್ರು. ಆಮೇಲೆ ಇಂಗ್ಲೀಷಲ್ಲಿ ಫಸ್ಟು ABCD, ಆಮೇಲೆ ಫೋನಿಕ್ ಸೌಂಡ್ಸು, CVC, ಬ್ಲೆಂಡ್ಸು, ಸೈಟ್ ವರ್ಡ್ಸ್ ಎಲ್ಲ ಹೇಳ್ಕೊಟ್ರು. ಅದಾದಮೇಲೆ ಅದು ಇಂಗ್ಲೀಷ್ನ ಫುಲ್ ಇಂಪ್ರೂವ್ ಆದೆ. ಚೆನ್ನಾಗಿ ವರ್ಡ್ಸ್ ಎಲ್ಲ ಹೇಳಿದ್ದು ಬರಿತೀನಿ. ಮ್ಯಾಥ್ಸು ಫಸ್ಟ್ ನಂಬರ್ ಹೇಳ್ಕೊಟ್ರು. ಆಮೇಲೆ ಅಡಿಷನ್ನು, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಎಲ್ಲ ಹೇಳ್ಕೊಟ್ರು. ಟೇಬಲ್ಸು 20 ಕಲ್ತಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ನನ್ನ ಹೆಸರು ಜೀವಿತಾ ಅಂತ. ನಾನು 9ನೇ ತರಗತಿ ಓದುತ್ತಿದ್ದೇನೆ ಮತ್ತು ನಾನು ಹಾಸನದಿಂದ ಬಂದಿದ್ದೇನೆ. ಇಲ್ಲಿ ಬಂದಾದ್ಮೇಲೆ ನಾನು ತುಂಬ ಕಲ್ತಿದ್ದೀನಿ. ಕನ್ನಡದಲ್ಲಿ ಫಸ್ಟ್ ನಾವು ಸರಳ ಪದದಿಂದ ಇಲ್ಲಿಂದ ಹೇಳ್ಕೊಡ್ತಾರೆ, ಆಮೇಲೆ ಗುಣಿತಾಕ್ಷರ, ಆಮೇಲೆ ಒತ್ತಕ್ಷರ ಹೇಳ್ಕೊಡ್ತಾರೆ. ಆಮೇಲೆ ನಾನು ಫಸ್ಟು ಸೊನ್ನೆ ಹೇಳ್ಕೊಡ್ಬೇಕು, ಒತ್ತು ದೀರ್ಘ ಹೇಳ್ಕೊಡ್ಬೇಕು, ಗುಣಿತ ದೀರ್ಘಗಳು ಎಲ್ಲಿ ಹೇಳ್ಕೊಡ್ಬೇಕು ಅಂತ ನಂಗೆ ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ತುಂಬ ಕಲ್ತಿದ್ದೀನಿ. ಮತ್ತು ಇಂಗ್ಲೀಷು ಯಾವುದೇ ವರ್ಡ್ ಹೇಳಿದ್ರೆ ನಾನು ಬರಿತೀನಿ, ಅಷ್ಟು ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ನಮ್ಮ ಟೀಚರ್ಸ್ಗಳು ತುಂಬ ನಮ್ಮ ಮೇಲೆ ತುಂಬ ಕೇರ್ ತೊಗೊಂಡು ತುಂಬ ನೀಟಾಗಿ ಹೇಳ್ಕೊಡ್ತಾರೆ. ಇಲ್ಲಿ ಮ್ಯಾಥ್ಸ್ ಅಷ್ಟೇ, ಯಾವುದೇ ಪ್ರಾಬ್ಲಮ್ ಕೊಟ್ಟರು ಕೂಡ ನಾವು ಮಾಡ್ತೀವಿ ಈಗ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಂದಿ ಕೊಟ್ರೇಶ್. ನಾನು ವಿಜಯನಗರ ಜಿಲ್ಲೆಯಿಂದ ಬಂದಿದ್ದೇನೆ. ನಾನು ನಮ್ಮ ಅಪ್ಪ ಇಲ್ಲಿ ಫೇಸ್ಬುಕ್ಕಲ್ಲಿ ನೋಡಿ ಇಲ್ಲಿ ಮನ್ವಂತರ ಮೊಟ್ಟೆಯಿಂದ ಚಿಟ್ಟೆ ಇದು ಕೋಚಿಂಗ್ ಸೆಂಟರ್ ಇದೆ, ಇಲ್ಲಿ ಫಂಡಮೆಂಟಲ್ಸ್ ಎಲ್ಲ ಹೇಳಿಕೊಡ್ತಾರೆ ಎಂದು ಹೇಳಿ ಕಳಿಸಿದ್ದಾರೆ. ಇಲ್ಲಿ ಬಂದ ಮೇಲೆ ನನಗೆ ಟೇಬಲ್ಸ್ ಬರ್ತಿದ್ದಿಲ್ಲ. ಇಲ್ಲಿ ಬಂದ ಮೇಲೆ ಟೇಬಲ್ಸ್ 20 ಮಟ್ಟ ಉಲ್ಟಾ ಸೀದಾ ರಾಂಡಮ್ ಎಲ್ಲ ಕಲಿಸಿದ್ದಾರೆ. ನನಗೆ ಇಂಗ್ಲೀಷ್ ಓದಲು ಬರುತ್ತಿದ್ದಿಲ್ಲ, ಆದರೆ ಇಲ್ಲಿ ಹೇಳಿಕೊಟ್ಟಿದ್ದಾರೆ. ಮತ್ತು ಪ್ಯಾಸೇಜ್ ವರ್ಡ್ಸ್ ಎಲ್ಲ ಬರಲು ಹೇಳಿಕೊಟ್ಟಿದ್ದಾರೆ. ಕನ್ನಡ ನನಗೆ ಒತ್ತಕ್ಷರ ತಪ್ಪಾಗ್ತಿತ್ತು, ಅದರಲ್ಲಿ ಬಂದ ಮೇಲೆ ಎಲ್ಲ ಹೇಳಿಕೊಟ್ಟಿದ್ದಾರೆ. ವಿಜಯಕುಮಾರ್ ಸರ್ ಮತ್ತು ಮೊಟ್ಟೆಯಿಂದ ಚಿಟ್ಟೆ ಕಾರ್ಯಕ್ರಮಕ್ಕೆ ನಮಸ್ಕಾರಗಳು. ನಮಸ್ಕಾರ, ನನ್ನ ಹೆಸರು ನವನೀತ್. ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾನು ಫಸ್ಟು ಇದನ್ನು ನೋಡಿದ್ದು ನಮ್ಮಮ್ಮ ಫೇಸ್ಬುಕ್ಕಲ್ಲಿ ನೋಡಿ ಈಗ ಹಿಂಗಿದೆ, ನಿನಗಿರೋ ಪ್ರಾಬ್ಲಮ್ಸ್ಗೆ ಎಲ್ಲ ಹೇಳ್ತಾ ಇದ್ದಾರೆ ಇವರು, ನೋಡು ಹೋಗು ಏನು ಕ್ಲಿಯರಾಗಿ ಹೇಳ್ಕೊಡ್ತಾರೆ ಅಂತ ಕಾಂಟ್ಯಾಕ್ಟ್ ಮಾಡಿದ್ರು. ಆಗ ಕರೆದು ನಿನಗಿರೋ ಪ್ರಾಬ್ಲಮ್ಸ್ ಏನು ಅಂತೆಲ್ಲ ಕೇಳಿ ನನಗೆ ಈಗ ಯಾವ ಸ್ಟೇಜಲ್ಲಿದ್ದೀನಿ ಅಂತ ನೋಡಿ ಮನ್ವಂತರ ಟೀಮ್ ಎಲ್ಲ ಕರೆದು ಆಮೇಲೆ ಓಕೆ ನಾನು ಹೋಗ್ತೀನಿ, ಹೋಗಿ ನಾನು ಓದ್ಕೊಂಬರ್ತೀನಿ, ನನಗೂ ಮುಂದೆ ಯಾರ ಮುಂದೆನೋ ಅವಮಾನ